ಇವತ್ತು ಶುಗರ್ ಯಾರಿಗೆ ಶುಗರ್ ಜಾಸ್ತಿ ಇರುತ್ತೆ, ಆನಂತರ ಶುಗರ್ ಕ್ಯೂರ್ ಆಗಬೇಕಂತಂದ್ರೆ ಏನು ಮಾಡ್ಕೋಬೇಕು ಅದ್ರ ಬಗ್ಗೆ ಯೋಗಾಸನ ಮತ್ತು ಆಯುರ್ವೇದಿಕ್ ಔಷಧ ಏನು ತೊಗೊಂಡ್ರೆ ಕಡಿಮೆ ಆಗತ್ತೆ ಅಂತೇಳಿ ನೋಡೋಣ. ಒಂದು ಕೀರಾ, ಕರೇಲ ಅವ್ರು ಟಮಾಟರ್ ಅಂದರೆ ಒಂದು ಹಾಗಲಕಾಯಿ, ಒಂದು ಸೌತೆಕಾಯಿ, ಆನಂತರ ಒಂದು ಟಮಾಟಿ ಹಣ್ಣು, ಇವನು ಮೂರು ತೊಗೊಂಡು ಮಿಕ್ಸಿ ಒಳಗಡೆ ಹಾಕಿ ಜ್ಯೂಸ್ ಮಾಡಬೇಕು. ಮಿಕ್ಸಿ ಮಾಡಿ ತೆಗೆದು ಸೋಸಬೇಕದು. ಮಿಕ್ಸಿ ಮಾಡಿದ ಮೇಲೆ ಸೋಸ್ಕೊಂಡು ದಿನಾಲು ಬೆಳಗ್ಗೆ ಖಾಲಿ ಹೊಟ್ಟೆ, ಆನಂತರ ಸಾಯಂಕಾಲ ಖಾಲಿ ಹೊಟ್ಟೆ ಒಂದೊಂದು ಹಾಫ್ ಗ್ಲಾಸ್ ತೊಗೊಂಡ್ರೂ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಆನಂತರ ಕಂಟಿನ್ಯೂ ಅದರ ಜೊತೆ ಎಕ್ಸಸೈಸ್ನು ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. ಆನಂತರ ಪತಂಜಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಒಂದು ಮಧುನಾಶಿನಿ ವಟಿ, ಆನಂತರ ಒಂದು ಮಧುಗ್ರೀಟ್, ಇವೆರಡೂ ಪತಂಜಲಿ ಒಳಗಡೆ ಸಿಗ್ತಾವೆ. ಪತಂಜಲಿ ಮೆಗಾ ಸ್ಟೋರ್ ಎಲ್ಲಾದರೂ ಇದ್ದರೂ ಅಲ್ಲಿ ಇವನ್ನ ತೊಗೊಂಡ್ರೆ ಬೆಳಗ್ಗೆ ಮಧುನಾಶಿನಿ ವಟಿ ಖಾಲಿ ಹೊಟ್ಟೆ, ಆನಂತರ ಮಧುಗ್ರೀಟ್ ಊಟ ಮಾಡಿದ ಮೇಲೆ ಇವನ್ನ ತೊಗೊಂಡ್ರೂ ನಿಮ್ಮ ಶುಗರ್ ಕಡಿಮೆ ಆಗುತ್ತೆ. ಆನಂತರ ಕಂಟಿನ್ಯೂ ಮಾಡ್ಕೊಳೋದ್ರಿಂದ ಕ್ಯೂರ್ ಆಗುತ್ತೆ. ಕ್ಯೂರೇಬಲ್ ಡಿಸೀಜೇ ಇದು. ಅದಕ್ಕೆ ಎಕ್ಸಸೈಸ್ ಮಂಡುಕಾಸನ ಅಂತಾರೆ. ಮೇನ್ ಈ ಥರ ಮುಷ್ಟಿ ಇದು ಮಾಡ್ಕೋಬೇಕು, ಹೊಕ್ಕಳಿಗೆ ಹಚ್ಚೋಗೋಗ್ಬೇಕು. ಈ ಥರ ಹೊಕ್ಕಳಿಗೆ ಹಚ್ಕೊಂಡು ಬಗ್ಗಿ ಈ ಥರ 5 ನಿಮಿಷ 10 ನಿಮಿಷ ಕನಿಷ್ಠ ಯಾರಿಗೆ ಜಾಸ್ತಿ ಶುಗರ್ ಐತಿ ಅವ್ರು ಇದನ್ನು ಮಾಡ್ಕೋಬೇಕು. ಈ ಥರ ಬಕ್ಕೊಂಡು ಕಂಟಿನ್ಯೂ ಅಂದರೆ ಇದರಿಂದ ನಮ್ಮ ಪೇನ್ ಕ್ರಿಯಾಸ್ ಏನಾಗ್ತಾವೆ, ಆ್ಯಕ್ಟಿವೇಟ್ ಆಗ್ತಾವೆ. ಪೇನ್ ಕ್ರಿಯಾಸ್ ಡೆಡ್ ಆಗಿರುತ್ತೆ. ನೀವು ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದ್ರಿಂದ ಓನ್ಲಿ ಇನ್ಸುಲಿನ್ ಮೆಡಿಸಿನಿಂದ ಮಾತ್ರ ಸಿಗುತ್ತೆ. ಆನಂತರ ಬಾಡಿ ಸ್ಟಕ್ ಆಗಿರುತ್ತೆ. ಅದಕ್ಕಾಗಿ ಇಂಗ್ಲೀಷ್ ಮೆಡಿಸಿನ್ಸ್ ಕಡಿಮೆ ಮಾಡಿರಿ. ಇಲ್ಲದಿದ್ದರೆ ಕಿಡ್ನಿ, ಲಿವರಿಗೆ ಹೊಡೆತ ಬೀಳುತ್ತೆ. ಆನಂತರ ಕ್ರಮೇಣ ನಿಮ್ಮ ಕಣ್ಣು, ಆನಂತರ ತಲೆನೂ ಸ್ಟಾರ್ಟ್ ಆಗುತ್ತೆ, ಕಣ್ಣು ಮಂದಾಕ್ಕವು. ಇಂಗ್ಲೀಷ್ ಮೆಡಿಸಿನ್ ನೀವು ತೊಗೊಳೋದ್ರಿಂದನೂ ಇದಾಗತ್ತೆ. ಆದರೆ ಇಂಗ್ಲೀಷ್ ಮೆಡಿಸಿನ್ ಒಳಗಡೆ ಕ್ಯೂರೇಬಲ್ ಏನೂ ಇಲ್ಲ. ಜಾಸ್ತಿ ಹೆಚ್ಚಾಗಿ ಈ ಥರ ಎಕ್ಸಸೈಸ್ ಮಾಡ್ಕೋಬೇಕು. ಇದೊಂದು. ಆನಂತರ ಈ ಥರ ಮುಷ್ಟಿ ಹೊಕ್ಕಳ ಮೇಲೆ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಸೇಮ್ ಕೆಳಗಡೆ ಬಗ್ಬೇಕು. ಬಗ್ಗಿ ಈ ಥರ ಇದ್ರ ಜೊತೆ ನೀವು ಕಪಾಲಭಾತಿನೂ ಮಾಡ್ಕೋಬೋದು. ಈ ಥರ ಮಾಡ್ಕೋಬೇಕು. ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಡೌನು ಆಗುತ್ತೆ, ಆನಂತರ ಕ್ಯೂರ್ನೂ ಆಗುತ್ತೆ. ಕಂಟಿನ್ಯೂ ಮಾಡ್ಕೊಳೋದ್ರಿಂದ 5 ರಿಂದ 10 ನಿಮಿಷ. ಯಾರಿಗೆ ಜಾಸ್ತಿ ಶುಗರ್ ಲೆವೆಲ್ ಜಾಸ್ತಿ ಐತಿ ಅವರು ಅರ್ಧ ತಾಸು ಗಂಟೆನೂ ಮಾಡ್ಕೋಬೋದು. ನಿಮ್ಮ ಕೆಪಾಸಿಟಿ ಅನುಸಾರ ಈ ಥರ ಮಾಡ್ಕೋಬೇಕು. ಮಾಡೋದ್ರಿಂದ ನಿಮ್ಮ ಶುಗರ್ ಕಡಿಮೆ ಆಗುತ್ತೆ. ಯಾವುದೇ ಇಂಗ್ಲೀಷ್ ಮೆಡಿಸಿನ್ ತೊಗೋಬೇಡ್ರಿ. ಆದಷ್ಟು ಯೋಗ, ಎಕ್ಸಸೈಸ್, ಆನಂತರ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಳ್ರಿ. ಆನಂತರ ಇನ್ನೊಂದು ಎಕ್ಸಸೈಸ್ ಇದ್ರೊಳಗಡೆ ಮಲ್ಕೊಂಡು ಈ ಥರ ಪವನ ಮುಕ್ತಾಸನ ಅಂತಾರೆ. ಈ ಥರ ಮಲ್ಕೊಂಡು ಚೆಕ್ ಹಾಕ್ಬೇಕು. ಕೈ ಹಾಕ್ಕೊಂಡು ಇದು 5 ನಿಮಿಷ 10 ನಿಮಿಷ ಈ ಥರ ಮಾಡ್ಕೋಬೇಕು. ಇದ್ರ ಜೊತೆನೂ ಕಪಾಲಭಾತಿ ನೀವು ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶುಗರ್ ಕ್ಯೂರ್ ಆಗುತ್ತೆ. ಆನಂತರ ಯಾರಿಗೆ ಜಾಸ್ತಿ ಐತಿ ಅದು ಇನ್ಸುಲಿನ್ ಅದು ತಗೊಳ್ಳೋದು ಕಡಿಮೆ ಹಾಕೊಂತ ಬರುತ್ತೆ ಕ್ರಮೇಣ. ಈ ಥರ ಮಾಡ್ಕೋಬೇಕು. ದಿನಾಲೂ ಮಾಡ್ಕೊಳ್ರಿ. ಮಾಡ್ಕೊಳೋದ್ರಿಂದ ನಿಮ್ಮ ಆರೋಗ್ಯ ಒಳ್ಳೆಯದಿರುತ್ತೆ.